ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಶ್ರಮ ಕಾಲದ ಧ್ಯಾನಕ್ಕಾಗಿ ನಿಮ್ಮೆಲ್ಲರನ್ನ ಸ್ವಾಗತಿಸಿ ವಂದಿಸುವಳಾಗಿದ್ದೇನೆ. ಈ ಒಂದು ದಿನ ನಮಗೆ ಧ್ಯಾನ ಮಾಡಲಿಕ್ಕೆ ಕೊಟ್ಟಿರುವಂತ ಶೀರ್ಷಿಕೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಂಥದ್ದು. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಂಥದ್ದನ್ನ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 33ನೇ ವಚನದ ಅಡಿದಾವರೆಯಲ್ಲಿ ಧ್ಯಾನಿಸ್ಲಿಕ್ಕೆ ಪ್ರಯತ್ನಿಸೋಣ. ಮುಖ್ಯವಾಗಿ ಈ ಒಂದು ಶ್ರೇಷ್ಠವಾದಂತ ಒಂದು ಕಾರ್ಯ, ಅದು ದೈವಿಕ ಕಾರ್ಯ. ಯೇಸು ಕ್ರಿಸ್ತನು ನಮ್ಮೆಲ್ಲ ಪಾಪಗಳಿಂದ ವಿಮೋಚಿಸಲು ತೆಗೆದುಕೊಂಡಂತ ಶ್ರೇಷ್ಠವಾದಂತ ಒಂದು ಹೋರಾಟದ ಅಥವಾ ಜಯದ ಒಂದು ಕಾರ್ಯ. ಹಾಗೂ ಮುಖ್ಯವಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಒಂದು ಪಾಪದಿಂದ ದೂರವಾದಂತ ಒಂದು ಸನ್ನಿವೇಶದಲ್ಲಿ ನಮ್ಮನ್ನ ದೇವರೊಂದಿಗೆ ಪುನಃ ಸಂಧಾನ ಮಾಡಲು, ನಮ್ಮನ್ನ ಪುನಃ ಮತ್ತೊಂದಾವರ್ತಿ ಆತನು ಅಮೂಲ್ಯ ಪ್ರೀತಿಯಲ್ಲಿ ನಮ್ಮನ್ನ ಸೇರಿಸಲು ನಮಗೆ ತೋರಿದಂತ ಶ್ರೇಷ್ಠವಾದಂತ ಕಾರ್ಯ ಎಂಬುದಾಗಿ ಅರ್ಥೈಸಿದಾಗ್ಯೂ ಸಹ ಇನ್ನೊಂದೆಡೆ ಈ ವಿಚಾರವನ್ನ ವಿವಿಧ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನಾವು ನೋಡುವುದಾದ್ರೆ ರೋಮಾಯ ಶತಾಧಿಪತಿಗಳಿಗೆ ಧರ್ಮ ಭ್ರಷ್ಟನನ್ನ ಅಥವಾ ದೇಶದ್ರೋಹಿಯನ್ನ ಮಟ್ಟ ಹಾಕಿದಂತ ಒಂದು ಶ್ರೇಷ್ಠವಾದಂತ ಒಂದು ಕಾರ್ಯವಾಗಿರ್ಬೋದು. ಇಲ್ಲವೇ ಶಾಸ್ತ್ರೀಯರು ಫರಿಸಾಯರಿಗೆ ಈ ಧರ್ಮದ್ರೋಹಿಯನ್ನ, ನಮಗೆ ಅಡ್ಡುಗೋಡೆಯಾಗಿ ನಿಂತಿರುವ ಆತನನ್ನ ಮಟ್ಟ ಹಾಕಿದಂತ ಶ್ರೇಷ್ಠ ಕಾರ್ಯವಾಗಿರ್ಬೋದು. ಇನ್ನು ಶಿಷ್ಯರ ಒಂದು ದೃಷ್ಟಿಕೋನದಲ್ಲಿ ಮೆಸ್ಸಿಯನು ಎಂಬುದಾಗಿ ಎದುರು ನೋಡುತ್ತಿದ್ದಂಥವರಿಗೆ ನಿರೀಕ್ಷೆಯೇ ಕಳೆದುಕೊಂಡಂತ ಒಂದು ವ್ಯಸನದ ಒಂದು ಘಟನೆಯಾಗಿರ್ಬೋದು. ಎಲ್ಲ ಘಟನೆಗಳನ್ನ ನಾವು ಸ್ವಲ್ಪ ವಿಶ್ಲೇಷಿಸಿ ನೋಡುವುದಾದರೆ, ಮುಖ್ಯವಾಗಿ ಯೇಸುವನ್ನ ಶಿಲುಬೆಗೆ ಏರಿಸುವುದರ ಹಿನ್ನೆಲೆಯಲ್ಲಿ ಶಾಸ್ತ್ರೀಯ ಫರಿಸಾಯರು ಯೇಸುವನ್ನ ಈ ಒಂದು ಶಿಲುಬೆಗೆ ಹಾಕಿಸಬೇಕು, ನಮಗೆ ಬರಬೇಕು ಯೇಸುವಿನ ಬದಲು ಎಂಬುದಾಗಿ ಹೇಳುವಂತ ಹಿನ್ನೆಲೆಯಲ್ಲಿ ಎಲ್ಲಿಯೋ ಯೇಸು ಸ್ವಾಮಿ ಅವರಿಗೆ ಮಾರಕನಾಗಿ ಎದ್ದು ನಿಂತದ್ದು ಕಂಡು ಬರ್ತದೆ. ಈ ಮಾರಕನಾಗಿ ಕಂಡು ಬಂದಂತ ವಿಚಾರವನ್ನ ನಾವು ನೋಡುವುದಾದ್ರೆ, ಯೇಸು ಮಾಡಿದ್ದಾದರೂ ಏನು? ಯೇಸು ಕ್ರಿಸ್ತನು ಬಡವರನ್ನ, ಬಲ್ಲಿದರನ್ನ ಪ್ರೀತಿಸಿ, ಆತನು ರೋಗಿಗಳನ್ನ ಸ್ವಸ್ಥಿಸಿ, ದೇವರ ಒಂದು ರಾಜ್ಯದ ಮೌಲ್ಯಗಳನ್ನ ಈ ಲೋಕದಲ್ಲಿ ಸ್ಥಾಪಿಸುವಂತ ಉದ್ದೇಶ ಪೂರ್ವಕವಾದಂತ ಒಂದು ಕೆಲಸದಲ್ಲಿ ಆತನು ತೊಡಗಿರುವಂತ ಒಂದು ಸಂದರ್ಭದಲ್ಲಿ, ಮುಖ್ಯವಾಗಿ ಶಾಸ್ತ್ರೀಯ ಫರಿಸಾಯರಿಗೆ ಅವರು ನೇಮಿಸಿದಂತ ಸ್ವನೀತಿಯ ಧರ್ಮದ ಆಚರಣೆ ವಿಚಾರಣೆಗಳಿಗೆ ಒಂದು ದೊಡ್ಡದಾದಂತ ಒಂದು ಸವಾಲಾಗಿತ್ತು. ಯೇಸು ಸ್ವಾಮಿಯ ಸೇವೆ ಅವರ ಒಂದು ಸೇವೆಯಲ್ಲಿ ಇರುವಂತ ಡೊಂಕುತನವನ್ನ ಎದ್ದು ತೋರಿಸ್ತಾ ಇತ್ತು. ಹಾಗಾಗಿ ಯೇಸು ಸ್ವಾಮಿ ಎಲ್ಲಿ ಅವರ ಒಂದು ಸ್ವನೀತಿಯನ್ನ, ಅವರ ಎಲ್ಲಾ ರೀತಿಯ ಧರ್ಮ ಭ್ರಷ್ಟತೆಯನ್ನ ಆತನು ಬಹಿರಂಗಕ್ಕೆ ತರುತ್ತಾನೆ ಎನ್ನುವಂತ ಭಯದಲ್ಲಿ ಯೇಸು ಸ್ವಾಮಿಯನ್ನ ಅವರು ಈ ಎಲ್ಲ ಒಂದು ಕಾರ್ಯದಿಂದ ಕೊನೆಗೊಳಿಸಬೇಕು, ಯೇಸು ಸ್ವಾಮಿಯನ್ನ ಈ ಲೋಕದಲ್ಲಿಯೇ ಇರಬಾರ್ದು ಅನ್ನುವಂತ ಒಂದು ಘೋರವಾದಂತ ಆಲೋಚನೆಯಿಂದ ಶಿಲುಬೆಗೆ ಹಾಕಬೇಕು ಎನ್ನುವಂತ ಆಲೋಚಿಸಿದರು. ನಮ್ಮ ಒಂದು ಸರ್ವೇ ಸಾಧಾರಣವಾಗಿ ಸಭೆಯಲ್ಲಿ ನೋಡುವುದಾದ್ರೂ ಸಹ ನಮ್ಮ ಒಂದು ಸ್ವನೀತಿಯಿಂದ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಒಬ್ಬರು ನ್ಯಾಯವಾಗಿ ಮಾತನಾಡುವಾಗ ಅವರನ್ನು ನಮ್ಮ ಒಂದು ಗುಂಪುಗಳಿಂದ ತೆಗೆದು ಹಾಕಬೇಕು, ಅವರಿದ್ರೆ ನಮ್ಗೆ ಕಷ್ಟ ಆದೀತು ಕೆಲಸ ಮಾಡ್ಲಿಕ್ಕೆ ಎನ್ನುವಂತ ಆಲೋಚನೆಯಿಂದ ನಾವು ಬಹಳಷ್ಟು ಒತ್ತಡದಲ್ಲಿ ಬಿದ್ದು ಅವರನ್ನ ದೂರ ಹಾಕುವಂಥದ್ದನ್ನ ನಾವು ನೋಡ್ತೇವೆ. ಈ ಎರಡನೆಯದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಂತ ಒಂದು ಮುಖ್ಯವಾದಂತ ಒಂದು ವಿಚಾರ, ಐ ಕ್ಯಾನ್ ಟರ್ಮ್ ಇಟ್ ಆಸ್ ಎ ಪರ್ಪಸ್ ವರ್ಸಸ್ ಪವರ್ ಎಂಬುದಾಗಿ. ಅಧಿಕಾರಿಗಳ ಒಂದು ಅಧಿಕಾರದ ಒಂದು ಆಶೆಯಿಂದ ಈ ಅಧಿಕಾರ ಯೇಸು ಕ್ರಿಸ್ತನು ತೆಗೆದುಕೊಳ್ಳಿಕ್ಕೆ ಈ ಜನಸಮೂಹವನ್ನ ಕಟ್ಟಿಕೊಂಡು ಜನಪ್ರಿಯತೆಯನ್ನ ಹೊಂದಿಕೊಂಡು ಯೇಸು ಸ್ವಾಮಿ ಎಲ್ಲಿಯೋ ರೋಮ್ ಅಧಿಕಾರಿಗಳಿಗೆ ಆತನು ವಿರೋಧವಾಗಿ ಸಾಮ್ರಾಜ್ಯವನ್ನ ಕಟ್ಟುತ್ತಾ ಇದ್ದಾನೆ ಎನ್ನುವಂತ ಒಂದು ಆಲೋಚನೆಯನ್ನ ತರುವುದರಲ್ಲಿ ಶಾಸ್ತ್ರೀಯ ಫರಿಸಾಯರು ಅವರು ಸತತಗೊಂಡ್ರು. ಈ ಆಲೋಚನೆಯ ಹಿನ್ನೆಲೆಯನ್ನ ನೋಡುವಾಗ ಯೇಸು ಸ್ವಾಮಿ ಆತನ ಉದ್ದೇಶಪೂರ್ವಕವಾಗಿ ಈ ಒಂದು ಸೇವೆಯಲ್ಲಿ ತೊಡಗಿರುವಂತ ಒಂದು ಪರಿಸ್ಥಿತಿಗಳಲ್ಲಿ ಅಧಿಕಾರದ ಒಂದು ದೃಷ್ಟಿಕೋನದಿಂದ ಅವರಿಗೆ ಕಾಣುವುದೆಲ್ಲವೂ ಸಹ ಈತನು ಅಧಿಕಾರವನ್ನ ಪಡೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾನೆ, ಈತನು ಜನಪ್ರಿಯತೆಯನ್ನ ಗಳಿಸಿಕೊಳ್ಳಿಕ್ಕೆ ಈತನು ಎಲ್ಲ ಸೇವೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ದೃಷ್ಟಿಕೋನದಿಂದ ಯೇಸುವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಯೇಸುವನ್ನ ದೇ ವಾಂಟೆಡ್ ಟು ಎರಾಡಿಕೇಟ್. ಈ ಒಂದು ಎಲ್ಲ ಒಂದು ಸನ್ನಿವೇಶಗಳನ್ನ ನಾವು ನೋಡುವಾಗ ನಮ್ಮಲ್ಲಿಯೂ ಸಹ ಬಹಳಷ್ಟು
ಬಹಳಷ್ಟು ವಿಚಾರದಲ್ಲಿ ಅಧಿಕಾರಿಗಳು ಈ ತಪ್ಪುಗಳನ್ನ ಮಾಡುವಂಥದ್ದು, ಅಥವಾ ನಮ್ಮ ಒಂದು ಸಂವಿಧಾನ ಉಂಟು, ನಮ್ಮ ಶಾಸ್ತ್ರೀಯ ಪರಿಸಾಯರು ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರವನ್ನ ತಮ್ಮ ಪ್ರಯೋಗಕ್ಕೆ, ತಮ್ಮ ಒಂದು ಸ್ವನೀತಿಯನ್ನ ಸ್ಥಾಪಿಸಿಕೊಳ್ಳಿಕ್ಕೆ ಅವರು ತಮ್ಮದೇ ಆದಂತ ರೀತಿಯಲ್ಲಿ, ತಮಗೆ ಅನುಕೂಲವಾದಂತ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಜನರ ಮೇಲೆ, ಬಡವರ ಮೇಲೆ, ಬಲ್ಲಿದರ ಮೇಲೆ ಈ ಒತ್ತಡವನ್ನ ಹಾಕಿದ್ರು. ಅಂತೆಯೇ ನಾವು ವಾಸಿಸುತ್ತಿರುವಂತ ಒಂದು ಸ್ಥಳಗಳಲ್ಲಿ, ದೇಶದಲ್ಲಿ ಅಥವಾ ಸಭೆಗಳಲ್ಲಿ ಇರುವಂತ ಸಂವಿಧಾನವನ್ನ ನಾವು ವಿ ಮಿಸ್ಇಂಟರ್ಪ್ರೇಟ್ ಅಕಾರ್ಡಿಂಗ್ ಟು ಆರ್ ಓನ್ ಕಾಸಸ್. ನಾವು ಈ ಮಿಸ್ಇಂಟರ್ಪ್ರಿಟೇಷನ್ ಇಂದ ನಮಗೆ ಬರುವಂತ ಎಲ್ಲ ಸಮಸ್ಯೆಗಳಲ್ಲಿ ನಾವು ಇನ್ನೊಬ್ಬರನ್ನ ಗುರಿ ಮಾಡುವಂತ ಒಂದು ಪರಿಸ್ಥಿತಿಗಳನ್ನ ಉದ್ಭವ ಮಾಡ್ತೇವೆ. ಹಾಗಾಗಿ ಈ ಒಂದು ಪರಿಸ್ಥಿತಿಗಳ ಮೂಲಕವಾಗಿ ಪ್ರತಿಯೊಬ್ಬರನ್ನ ನೀತಿಗಾಗಿ, ನ್ಯಾಯಕ್ಕಾಗಿ ನಿಲ್ಲುವಂತವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಶಿಲುಬೆಗೆ ಏರಿಸುವಂತ ಒಂದು ಕಾರ್ಯಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಳ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ, ಶ್ರಮ ಕಾಲದ ಒಂದು ಸಮಯದಲ್ಲಿ ಮುಖ್ಯವಾಗಿ ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ವಿಶೇಷವಾದಂತ ಒಂದು ಸಂಗತಿ ಏನಂದ್ರೆ, ನನ್ನ ಒಂದು ಸ್ವನೀತಿಯನ್ನ ನಾನು ಸ್ಥಾಪಿಸಿಕೊಳ್ಳಿಕ್ಕೆ ಎಷ್ಟರ ಮಟ್ಟಿಗೆ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೇನಾ, ಇಲ್ಲದಿದ್ರೆ ದೇವರ ಮೌಲ್ಯಗಳನ್ನ ಈ ಲೋಕದಲ್ಲಿ ಸ್ಥಾಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತಿದ್ದೇನಾ ಎನ್ನುವಂತ ಒಂದು ಆಲೋಚನೆಯನ್ನ ನಾನು ಮಾಡೋದಾದ್ರೆ, ನಾನು ನನಗೆ ಕೊಟ್ಟಿರುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾನು ನಿಜವಾದಂತ ಒಂದು ಸಂವಿಧಾನವನ್ನ ನನ್ನ ಒಂದು ಜೀವಿತದಲ್ಲಿ ಒಂದು ಜೀವನ ಕ್ರಮಕ್ಕೆ ತರಲಿಕ್ಕೆ ಬೇಕಾದಂತ ಸಂವಿಧಾನವನ್ನ ನಾನು ಆಚರಿಸ್ತಾ ಇದ್ದೇನಾ, ಇಲ್ಲವೇ ನಾನು ನನ್ನ ಒಂದು ಒಳತಿಗೆ ಬೇಕಾಗಿ ತಾರತಮ್ಯವನ್ನ ತಂದು, ಗೊಂದಲವನ್ನ ತಂದು, ಈ ಮುರಿದು ಹಾಕುವಂತ ಒಂದು ಕಾರ್ಯಕ್ಕೆ ನನ್ನನ್ನು ನಾನು ತೊಡಗಿಸಿಕೊಳ್ತಾ ಇದ್ದೇನೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿಕೊಳ್ಳಬೇಕು. ಅಧಿಕಾರದಲ್ಲಿ ಇರುವುದು ಮುಖ್ಯವಲ್ಲ, ಬದಲಾಗಿ ಅಧಿಕಾರದಲ್ಲಿ ನಾನು ಈ ಸಂವಿಧಾನದೊಂದಿಗೆ ಏನನ್ನ ಸ್ಥಾಪಿಸ್ತಾ ಇದ್ದೇನೆ ಈ ಲೋಕದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ನಾವು ಈ ಒಂದು ಶ್ರಮ ಕಾಲದ ಒಂದು ಸಮಯದಲ್ಲಿ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು, ನಮ್ಮ ಬಲಹೀನತೆಗಳನ್ನ ಶಿಲುಬೆಯ ಮುಂದೆ ನಾವು ಇಟ್ಟು, ಶಿಲುಬೆಯ ಮೇಲೆ ಆ ಘೋರವಾದಂತ ಸಂಕಟವನ್ನ ಸ್ವಇಚ್ಛೆಯಿಂದ ಯೇಸು ಕ್ರಿಸ್ತನು ಆತನ ತಾಳಿದ ಈ ನೀತಿ ನ್ಯಾಯಕ್ಕೋಸ್ಕರ, ಬಡವ ಬಲ್ಲಿದರಿಗೋಸ್ಕರ, ಯಾವುದೇ ಒಂದು ಗಣನೆಗೆ ಬಾರದವರಿಗೋಸ್ಕರ ಯಾವ ರೀತಿಯಲ್ಲಿ ಆತನು ಹೋರಾಡಿ ಶಿಲುಬೆಯ ಮೇಲೆ ಜಯವನ್ನ ಹೊಂದಿದನು, ಅಂತೆಯೇ ನಾವು ಸಹ ನಮ್ಮ ಒಂದು ಜೀವಿತದಲ್ಲಿ ನಮಗೆ ಬರುವಂತ ಸಂದಿಗ್ಧ ಸಂದರ್ಭಗಳಲ್ಲಿ ಈ ಒಂದು ದೇವರ ಒಂದು ಬಲವನ್ನ ಹೊಂದಿ ಶಿಲುಬೆಯನ್ನ ಹತ್ತುವಂತ ಪರಿಸ್ಥಿತಿಗಳು ಬಂದಾಗ್ಯೂ ಸಹ ಹತ್ತಿ ಶಿಲುಬೆಯ ಮೇಲೆ ನಾವು ದೇವರಿಗೋಸ್ಕರ ಜಯವನ್ನ ಹೊಂದೋಣ. ಈ ವಾಕ್ಯಗಳನ್ನ ದೇವರು ನಮ್ಮನ್ನ ಆಶೀರ್ವದಿಸಲಿ. ಆಮೆನ್.